ನಿಜ ಹೇಳ್ತಾ ಇದ್ದೀನಿ, ಒಂದು ಸಣ್ಣ ಮಸಾಲೆ ಪ್ಯಾಕೆಟು ಇಷ್ಟೊಂದು ಪರಿಣಾಮ ಬೀರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮನೆ ತುಂಬ ಪಲಾವ್ದು ಘಮ. ಸೊ ಯಾವುದು ಅಂತ ತಿಳ್ಕೊಬೇಕು ಅಂತಿದ್ರೆ ಪೂರ್ತಿ ರೀಲ್ ನೋಡಿ, ಹಾಗೆ ಸೇವ್ನು ಮಾಡ್ಕೊಂಬಿಡಿ. ಈಗ ವಿಡಿಯೋ ಕಂಟಿನ್ಯೂ ಮಾಡೋಣ. ಸೊ ಇದಕ್ಕೆಲ್ಲ ಕಾರಣ ಗುಂಡು ಪಲಾವ್ ಅವರ ಪಲಾವ್ ಕಿಟ್ಟು. ನಾನು ರೀಸೆಂಟಾಗಿ ಹೋದಾಗ ತೊಗೊಂಬಂದಿದ್ದೆ ಅವರ ಮೇನ್ ಬ್ರ್ಯಾಂಚಿಂದ. ನಮಗೆ ಬೇಕಾಗಿರುವಂಥ ಮೀಟ್ನ ಹಾಕ್ಕೊಂಡು ಈ ಒಂದು ಪಲಾವ್ನ ಪ್ರಿಪೇರ್ ಮಾಡ್ಬೋದು. ತುಂಬಾ ಈಸಿ ಸ್ಟೆಪ್ಸು. ಮಸಾಲೆ ಕೊಟ್ಟಿರ್ತಾರೆ, ಅಕ್ಕಿ ಕೊಟ್ಟಿರ್ತಾರೆ. ಅಕ್ಕಿನ 500 ml ನೀರು ಜೊತೆಯಲ್ಲಿ ನೆನೆಸಿಟ್ಕೊಬೇಕು ಒಂದು 10 ನಿಮಿಷ. ಅದಾದಮೇಲೆ ಮಸಾಲೆ ಪ್ರಿಪ್ರೇಷನ್ ಮಾಡ್ಕೊಬೇಕು. ನಮಗೆ ಬೇಕಾಗಿರುವಂಥ ಮೀಟ್ನ ಹಾಕ್ಕೊಂಡು ಮಸಾಲೆನ ಫ್ರೈ ಮಾಡ್ಕೊಬೇಕು ಒಂದು ಈರುಳ್ಳಿ ಜೊತೆಯಲ್ಲಿ. ಅದಾದಮೇಲೆ ಮಸಾಲೆ ಹಾಕಿ ಒಂದು ಒಳ್ಳೆ ಕಲರ್ ಬರೋವರೆಗೂ ಫ್ರೈ ಮಾಡಾದಮೇಲೆ ಚಿಕನು, ಮಟನು, ಪನ್ನೀರು ಹಾಕ್ಕೊಂಡು ಒಂದು ಚೆನ್ನಾಗಿ ಹೈ ಫ್ಲೇಮ್ನಲ್ಲಿ ಕುಕ್ ಮಾಡಿಕೊಂಡು ಅದಾದಮೇಲೆ ನೆನೆಸಿಟ್ಟಿರೋ ಅಕ್ಕಿನ ಹಾಕೊಬೇಕಾಗತ್ತೆ. ಸೊ ಈಸಿ ಆದ ಸ್ಟೆಪ್ಸು. ನೀವೇನಾದರೂ ಗುಂಡು ಪಲಾವ್ ಮೇನ್ ಬ್ರಾಂಚ್ಗೆ ಹೋದರೆ ಅಲ್ಲಿ ಪಲಾವ್ ಕಿಟ್ಸ್ ಸಿಗುತ್ತೆ. ತೊಗೊಂಬಂದು ಒಂದು ಸರಿ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಗುಂಡು ಪಲಾವ್ ಅವರ ಒಂದು ಮೇನ್ ಬ್ರಾಂಚ್ಗೆ ವಿಸಿಟ್ ಮಾಡಿ ಪಲಾವ್ ತಿಂದರೆ ಯಾವ ಥರ ಒಂದು ಅನುಭವ ಸಿಗುತ್ತೋ ಅದೇ ಥರ ಅನುಭವ ಈ ಪ್ಯಾಕೆಟ್ನಿಂದ ಪ್ರಿಪ್ರೇಷನ್ ಮಾಡಿದಾಗ ನನಗೆ ಸಿಕ್ತು. ದಿ ಲೆಜೆಂಡ್ರಿ SGS ಗುಂಡು ಪಲಾವ್ ಮನೆಯಲ್ಲೇ ಮಾಡಿಬಿಟ್ಟೆ. ಸೊ ಪ್ರಾಸೆಸ್ ಎಲ್ಲ ನೋಡಿದ್ದೀರಾ. ಈಗ ಟೇಸ್ಟ್ ಮಾಡೋ ಟೈಮು. ಬಿಸಿ ಬಿಸಿ ಇದೆ. 100% ಮ್ಯಾಚ್ ಆಗುತ್ತೆ. ಆ ಪ್ಯಾಕೆಟ್ನಲ್ಲಿ ಎಲ್ಲ ಮಸಾಲೆ ಮತ್ತು ರೈಸ್ ಎಲ್ಲ ಕೊಟ್ಬಿಡ್ತಾರೆ. ಏನು ಹಾಕೋ ಅವಶ್ಯಕತೆ ಇಲ್ಲ. ನೀವು ಹೋದರೆ ಆ ಕಡೆ ಮೇನ್ ಬ್ರಾಂಚ್ನಲ್ಲಿ ಮಾತ್ರ ಸಿಗ್ತಾ ಇದೆ. ತೊಗೊಂಬಂದು ಟ್ರೈ ಮಾಡಿ. ಪೀಸು ನನಗೆ ಅಲ್ಲೇ ಹೋಗ್ತಿದ್ದ ಥರ ಒಂದು ಫೀಲ್ ಆಗ್ತಾ ಇದೆ. ಆಹಾ, ತುಂಬಾ ವರ್ತಿದೆ. ಈ ಪಲಾವ್ ಕಿಟ್ ತೊಗೊಂಬಂದು ಮನೇಲಿ ಟ್ರೈ ಮಾಡೋದು. ಬಿಸಿ ಬಿಸಿ ಮಾಡ್ಕೊಂಡು ತಿನ್ಬೋದು. ಮಟನ್ ಆದರೂ ಹಾಕೊಬೋದು, ಚಿಕನ್ ಹಾಕ್ಕೊಬೋದು, ಮಶ್ರೂಮ್ ಏನು ಬೇಕಾದ್ರೂ ಹಾಕ್ಕೊಂಡು ನೀವು ಟ್ರೈ ಮಾಡ್ಬೋದು. ಅದ್ಭುತವಾದ ಒಂದು ಗುಂಡು ಪಲಾವ್. ಈಗ ಸದ್ಯಕ್ಕೆ ಮೇನ್ ಬ್ರಾಂಚ್ನಲ್ಲಿ ಮಾತ್ರ ಸಿಗ್ತಾ ಇರೋದು. ಈ ರೀಲ್ ನಿಮ್ಗೆ ಇಷ್ಟ ಆಗಿದ್ರೆ ಸೇವ್ ಮಾಡ್ಕೊಂಬಿಡಿ. ಆದಷ್ಟು ಬೇಗ ಗುಂಡು ಪಲಾವ್ ಕಡೆ ಹೋದರೆ ಪಲಾವ್ ಕಿಟ್ ತೊಗೊಂಬಂದು ಟ್ರೈ ಮಾಡಿ. ನಮ್ಮ ಪೇಜ್ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಮಾಡಿ.